ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ಒಂದು ಡೆಸರ್ಟ್ ರೆಸಿಪಿ, ಫ್ರೂಟ್ ಸಲಾಡ್. ಹೆಲ್ದಿಯಾಗಿರೋ ಡೆಸರ್ಟ್ ಇದು. ಯಾಕಂದರೆ ನಾವು ಯಾವುದೇ ಕಸ್ಟರ್ಡ್ ಪೌಡ್ರು ಯೂಸ್ ಮಾಡ್ತಿಲ್ಲ, ಐಸ್ ಕ್ರೀಮು ಏನು ಯೂಸ್ ಮಾಡಿದೆ, ಮನೇಲಿ ಸಿಗೋ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಬಳಸ್ಕೊಂಡು ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ. ಇವಾಗ ಬೇಸಿಗೆ ಬಿಸಿಲು ತುಂಬ ಇರೋದ್ರಿಂದ ಮಕ್ಕಳು ತಣ್ಣಗೇನಾದರೂ ತಿನ್ನಬೇಕು ಅಂತ ಕೇಳ್ತಿರ್ತಾರೆ ಅಲ್ವಾ. ಮಧ್ಯಾಹ್ನ ಟೈಮು ನಮಗೂ ಏನಾದರೂ ತಣ್ಣಗಿಟ್ಟು ತಿನ್ನಬೇಕು ಅಂತ ಅನಿಸುತ್ತಲ್ವ. ಈ ಥರ ಹೆಲ್ತಿ ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಮನೇಲಿ ಮಾಡೋದ್ರಿಂದ ಹೈಜಿನಿಕ್ ಆಗೂ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಟ್ಲಿಗೆ ಒಂದು ಸಣ್ಣ ಬಟ್ಲಷ್ಟು ಮಖಾನ ತೊಗೊಂಡಿದ್ದೀನಿ. 10 ಬಾದಾಮಿ, 10 ಗೋಡಂಬಿ, ಸ್ವಲ್ಪ ಕೇಸರಿ ದಳ, 10 ಪಿಸ್ತಾ, ಬಿಸಿ ಹಾಲು ಹಾಕೋತಾ ಇದ್ದೀನಿ. ನಾನು ಮಖಾನ ತೊಗೊಂಡಿರ್ತೀನಲ್ಲ, ಅದೇ ಬಟ್ಲಲ್ಲಿ 2 ಬಟ್ಲಷ್ಟು ಹಾಲು ಹಾಕಿ ಒಂದು ಅರ್ಧದಿಂದ 1 ಗಂಟೆ ಚೆನ್ನಾಗಿ ನೆನೆಯಲಿ. ಒಂದು ಪ್ಲೇಟ್ ಮುಚ್ಚಿ ಇಡೋಣ. ಇವಾಗ ಇದೆಲ್ಲ ಚೆನ್ನಾಗಿ ನೆನೆದಿದೆ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಆಮೇಲೆ ನನಗೆ ಸಕ್ಕರೆ ಬೇಕಿದ್ರೆ ಸ್ವೀಟ್ಗೆ ಒಂದು 3ರಿಂದ 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಒಂದು ಸರ್ವಿಂಗ್ ಬೌಲ್ ಅಥವಾ ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ಕಟ್ ಮಾಡಿರೋ ಬಾಳೆಹಣ್ಣು, ಸ್ವಲ್ಪ ಸೇಬು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ದ್ರಾಕ್ಷಿ, ಹಸಿರು ದ್ರಾಕ್ಷಿ, ಸ್ವಲ್ಪ ದಾಳಿಂಬೆ ಹಣ್ಣು, ಒಣ ದ್ರಾಕ್ಷಿ ಸ್ವಲ್ಪ, ನಾವು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು, ಸಕ್ಕರೆ ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಮಗೆ ಒಣಖರ್ಜೂರ, ಹಸಿ ಖರ್ಜೂರ ಇರುತ್ತಲ್ಲ, ಅದನ್ನು ಹಾಲಲ್ಲಿ ಚೆನ್ನಾಗಿ ನೆನೆಸಿ ರುಬ್ಕೊಂಡ್ರೆ ಅದರಲ್ಲೂ ಸ್ವೀಟ್ ಅಂಶ ಇರುತ್ತೆ, ಅದರಾದ್ರೂ ಹಾಕ್ಕೋಬೋದು. ನೋಡಿ, ಇವಾಗ ಎಲ್ಲನೂ ಚೆನ್ನಾಗಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸುಲಭವಾಗಿ ಮಾಡ್ಕೋಬೋದು, ಹೆಲ್ದಿಯಾಗೂ ಕೂಡ ಇರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ನಾವೆಲ್ಲ ಡ್ರೈ ಫ್ರೂಟ್ಸೇ ಬಳಸಿರೋದ್ರಿಂದ ತಿನ್ನೋಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಇವಾಗ ಸ್ವಲ್ಪ ಗಾರ್ನಿಷ್ಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಪಿಸ್ತಾ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ ಹಾಕಿ ಸರ್ವ್ ಮಾಡ್ಬೋದು. 1 ಅವರ್ ಅಥವಾ 1-2 ಗಂಟೆ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಆವಾಗಲೇ ಮಾಡ್ಕೊಂಡು ಕೂಡ ಆವಾಗಲೇ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಈ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ನಾನು ಹಾಕಿರೋ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ, ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ. ನಾನು ತೋರಿಸೋ ರೆಸಿಪಿನ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಮನೇಲಿ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.